ಕಾಯುವ ಕೆಲಸದ ಹಣದ ವಿಚಾರಕ್ಕೆ ವ್ಯಕ್ತಿಯ ಭೀಕರ ಕೊಲೆ ಮಾಡಿದ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲೊಂಗಲ್ ತಾಲೂಕಿನ ದೊಡ್ಡವಾಡ ಗ್ರಾಮದ ಫಕೀರಪ್ಪ ಕಿರಕಸಾಲಿ ವಯಸ್ಸು 38 ಕಾಣೆಯಾದವ. ದೊಡ್ಡವಾಡ ಗ್ರಾಮದ ರುದ್ರವ್ವ ಬಸಪ್ಪ ಹೆಬ್ಬಳಿಯವರ ಗೊಂಜಾಳು ಬೆಳೆ ಬೆಳೆದ ಜಮೀನಿನಲ್ಲಿ ಹುಣಸೆ ಮರದ ಬಳಿ ಶವವಾಗಿ ಪತ್ತೆಯಾಗಿದ್ದರು. ಹಾಲಪ್ಪ ಮಂಜುನಾಥ್ ಅರ್ಜುನ್ ಕೊಲೆ ಮಾಡಿದ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮೃತನ ಪತ್ನಿ ನೀಲಮ್ಮ ಕಿರಕಸಾಲಿಯವರು ನೀಡಿದ ದೂರಿನ ಮೇರೆಗೆ ಪೊಲೀಸರು ತನಿಖೆ ತೀವ್ರಗೊಳಿಸಿದರು. ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿದಾಗ ಆರೋಪಿಗಳಾದ ಹಾಲಪ್ಪ ಜವಳಿ ಹಾಗೂ ಮಂಜುನಾಥ್ ತಳವಾರ್ ಅವರು ಫಕೀರಪ್ಪನನ್ನು ಕರೆದುಕೊಂಡು ಹೋಗಿರೋದು ಬೆಳಕಿಗೆ ಬಂದಿತ್ತು. ತನಿಖೆಯ ವೇಳೆ ಫಕೀರಪ್ಪನು ಕುರಿ ಕಾಯುವ ಕೆಲಸಕ್ಕೆ ಆರೋಪಿಗಳಿಂದ 10,000 ರೂಪಾಯಿ ಪಡೆದುಕೊಂಡು ಬಳಿಕ ಕೆಲಸ ಬಿಟ್ಟು ಮನೆಗೆ ತೆರಳಿದ ವಿಚಾರಕ್ಕೆ ವೈಷಮ್ಯ ಉಂಟಾಗಿತ್ತು ಎಂಬುದು ಗೊತ್ತಾಗಿದೆ. ಮೇ 28ರಂದು ರಾತ್ರಿ ಆರೋಪಿಗಳು ಹಾಗೂ ಫಕೀರಪ್ಪ ಮದ್ಯ ಸೇವಿಸಿ ಊಟ ಮಾಡುವ ವೇಳೆ ಹಣದ ವಿಚಾರವಾಗಿ ಜಗಳ ಆರಂಭವಾಗಿತ್ತು. ಈ ವೇಳೆ ಫಕೀರಪ್ಪ ಆರೋಪಿಗಳಿಗೆ ಅವಾಚಕವಾಗಿ ನಿಂದಿಸಿದ್ದಾನೆ ಎನ್ನಲಾಗಿದೆ. ಇದರಿಂದ ಕೋಪಗೊಂಡ ಆರೋಪಿಗಳು ಕೊಡಲಿ ಕಾವಿಯಿಂದ ತಲೆ, ಕೈ, ಕಾಲು ಹಾಗೂ ಮೈ ಮೇಲೆ ಹಲ್ಲೆ ನಡೆಸಿ ಬಲಗಾಲು ಮುರಿದು ಕೊಲೆ ಮಾಡಿರುವುದಾಗಿ ತನಿಖೆಯಲ್ಲಿ ಬಹಿರಂಗವಾಗಿದೆ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಮಗೌಡ ಬಸರ್ಕಿ ಹಾಗೂ ಡಿಎಸ್ಪಿ ವೀರಯ್ಯ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಶಿವಾನಂದ್ ಗುಡ್ಗನಟ್ಟಿ, ಪಿಎಸ್ಐ ಎಚ್ಕೆ ಪಾಟೀಲ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಪ್ರಕರಣ ಭೇದಿಸಿದೆ. ಬೈಲೊಂಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.